ಮತ್ತು ಅದ್ರ ಜೊತೆಗೆ ಹೆಚ್ಚು ಪಾಲು ನನ್ನ ಇಲಾಖೆಗೆ ಟೀಚರ್ಸು ಸ್ಟಾಫ್ ಎಲ್ಲ ಜಾಸ್ತಿ ಇರೋದ್ರಿಂದ ಅದು ಹೆಚ್ಚು ನಮಗೆ ಅನುಕೂಲ ಆಗುತ್ತೆ. ನೋಡಿ ಅವರಿಗೆ ಚೇರ್ ಕೊಡಿ, ಆ ಕಡೆ ಹೋಗಿ ನಾಗರಾಜಣ್ಣ. ಸೊ ಅದಕ್ಕೆ ಹೆಚ್ಚು ನಾವು ಅವರಿಗೆ ನಾನು ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ತಗೊಂಡ್ಮೇಲೆ ಸುಮಾರು 46,000 ಚಿಲ್ಲರೆ ಶಾಲೆಗಳು ಬರ್ತವೆ, ಪ್ರೈಮರಿ ಶಾಲೆ ಮತ್ತು ಹೈಸ್ಕೂಲ್ ಶಾಲೆ ಪ್ಲಸ್ 1,600 PUC ಕಾಲೇಜಸ್ ಬರ್ತದೆ. ಅದ್ರ ಜೊತೆಗೆ ನಮಗೆ ಸುಮಾರು ಇನ್ನೊಂದು 15-16 ಸಾವಿರ ಅನುದಾನಿತ ಶಾಲೆಗಳು ಮತ್ತು ಕಾಲೇಜಸ್ಸು ಬರ್ತಕ್ಕಂಥದ್ದು ತಾವು ಕೂಡ ನೀವು ನೋಡಿದಿರಿ. ಸಮಸ್ಯೆಗಳು ಜಾಸ್ತಿ, ಟೀಚರ್ಸ್ ಕೊರತೆ ಇತ್ತು. ಟೀಚರ್ಸ್ ಕೊರತೆ ಇದ್ದು ನಾನು ಶಾಸಕನಾಗಿರ್ಬೇಕಾದ್ರೆ ನನಗೆ ಈವನ್ ಗೆಸ್ಟ್ ಟೀಚರ್ನು ಕೊಡೋದನ್ನು ಭಾಳ ಈ ಕೋಟ ಥರ ಕೊಡೋರು. ಈಗ ನಿಮಗೆ ಒಂದು 50 ಕೊಡ್ತೀವಿ, ನನ್ನ ಕ್ಷೇತ್ರಕ್ಕೆ ನಾ ಹೇಳೋದು, ನನಗೊಂದು 250-300 ಜನರು ಬೇಕು ಅಂದರೆ ನಾವು ಬರೀ ಒಂದು 20-30 ನವೀನ್ ಹಂಗೆ ಓಡಾಡಬೇಡಿ, ನಂಗೆ ಡಿಸ್ಟರ್ಬ್ ಆಗುತ್ತೆ, ಯಾರು ಓಡಾಡಬೇಡಿ, ಅಲ್ಲಿ ಯಾಕೆ ಸೌಂಡ್ ಮಾಡ್ತೀರಾ. ಸೊ ಏನಾಗ್ತದೆ, ಕೋಟಾಗಳ ಜೊತೆ ಕೊಡೋರು ಜಾಸ್ತಿ ಕೊಡ್ತಾರಲ್ಲ. ಆದರೆ ನಾವು ಹೋದ ಸತಿ ನಾನು ಚುನಾವಣೆ ಆಗಿ ನಾನು ಸಚಿವನಾದ ತಕ್ಷಣ ಫಸ್ಟ್ ಟೈಮ್ ಹೋದ ಸತಿ 40,000 ಅತಿಥಿ ಶಿಕ್ಷಕರನ್ನು ತೊಗೊಂಡ್ವಿ. ನಾನು ಲೇಟಾಗಿ ತೊಗೊಳ್ಳಿಲ್ಲ, ನಾನು ಅತಿಥಿ ಶಿಕ್ಷಕರನ್ನು ಶಾಲೆ ಶುರು ಆಗ್ತಿದ್ದಂಗೆ ಪಟ್ ಅಂತ ಹೇಳಿ ನಾವು ತೊಗೊಂಡ್ವಿ. ಯಾಕೆಂದರೆ ಶಿಕ್ಷಕರ ಕೊರತೆನೇ ನೀಗಿಸೋದಕ್ಕೆ ನನಗಿರೋದು ಒಂದೇ ಸೊಲ್ಯೂಷನ್. ಆಮೇಲೆ ಇಷ್ಟು ವರ್ಷ ಟೀಚರ್ಸ್ನ ರಿಕ್ರೂಟ್ಮೆಂಟೇ ಮಾಡಲಿಲ್ಲ. ಲಾಸ್ಟ್ ರಿಕ್ರೂಟ್ಮೆಂಟ್ ವಾಸ್ ಡನ್ ಇನ್ ಐ ಥಿಂಕ್ 2017 ಇಫ್ ಐ ಆಮ್ ರೈಟ್, ಸರ್ಕಾರಿ ಇದನ್ನು. ಅದಾದಮೇಲೆ ಅಲ್ಲ, ನಮ್ಮ ಸರ್ಕಾರ ಇರಬೇಕು. ಅದಾದಮೇಲೆ BJP ಅವರು ತಗೊಂಡಿರೋದು 3 ಜನರು ಮಂತ್ರಿಗಳಿದ್ದರು 3 ವರ್ಷದೊಳಗೆ. ದೇ ಹ್ಯಾವ್ ಟೇಕನ್ 4,000 ಅಬೌಟ್ 5,000 ಒಳಗೆ, ಎಷ್ಟು 3 ವರ್ಷಕ್ಕೆ. ಮತ್ತು ಕೆಲವು ಟೀಕಾ ಟಿಪ್ಪಣಿಗಳು ಮಾಡಿದರು, ಅದ್ರ ಬಗ್ಗೆ ನಾನು ಇಲ್ಲಿ ಇಂಪಾರ್ಟೆನ್ಸ್ ನಾನು ಅವ್ರಿಗೆ ಕೊಡೋದಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ಟೀಚರ್ಸ್ ಕೊರತೆ ಇದೆ, ಪರ್ಮನೆಂಟ್ ಟೀಚರ್ಸ್ ನೀನು ತಗೊಳ್ಬೇಕು, ಅನುದಾನ ಕೊಡ್ತೀನಿ, ನೀನು ಧೈರ್ಯವಾಗಿ ಹೋಗಿ ತಗೋ ಅಂತ ಹೇಳಿ ಸುಮಾರು 13,500 ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದನ್ನ ಹಿಂದಿನ ಸರ್ಕಾರದವರು ಸಂಬಳ ಕೊಡ್ಬೇಕಂತ ಲೇಟ್ ಮಾಡಿದ್ರು ಅವರು. ಇವೆಲ್ಲ ಅತಿಥಿ ಶಿಕ್ಷಕರನ್ನ ಒಂದು ತಿಂಗಳು ಮುಂದೆ ಹಾಕಿದರೆ ದುಡ್ಡು ಉಳಿಯುತ್ತೆ ಸರ್ಕಾರಕ್ಕೆ. ಅದಕ್ಕೆ ಅವ್ರು ಅನುದಾನ ಕೊಡ್ತೀನಿ, ನೀನು ಧೈರ್ಯವಾಗಿ ಹೋಗಿ ತಗೋ ಅಂತ ಹೇಳಿ ಸುಮಾರು 13,500 ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದನ್ನ ಹಿಂದಿನ ಸರ್ಕಾರದವರು ಸಂಬಳ ಕೊಡ್ಬೇಕಂತ ಲೇಟ್ ಮಾಡಿದ್ರು ಅವರು. ಇವೆಲ್ಲ ಅತಿಥಿ ಶಿಕ್ಷಕರನ್ನ ಒಂದು ತಿಂಗಳು ಮುಂದೆ ಹಾಕಿದರೆ ದುಡ್ಡು ಉಳಿಯುತ್ತೆ ಸರ್ಕಾರಕ್ಕೆ. ಅದಕ್ಕೆ ಅವ್ರು ಮಾಡೋದದು. ನಾವು ಹಂಗೆ ಮಾಡೋಕ್ಕೆ ಹೋಗಲಿಲ್ಲ. ನೀವು ಅರ್ಥ ಮಾಡ್ಕೋಬೇಕು, ನಾವು ಟೀಚರ್ಸ್ ಕೊರತೆ ಇದೆ, ಎಸ್, ಟೀಚರ್ ಕೊರತೆಗೆ ನನಗೆ ಟೆಂಪ್ರವರಿ ಸೊಲ್ಯೂಷನ್ ಏನು, ಅತಿಥಿ ಶಿಕ್ಷಕರು. ಅತಿಥಿ ಶಿಕ್ಷಕರನ್ನ ಸ್ಟಾರ್ಟಿಂಗಿಂದ ತೊಗೊಂಡಿದ್ದೀವಿ. ಈಗಾಗಲೇ 42,000 ಜನರು ಈ ವರ್ಷ ಕೆಲಸ ಮಾಡ್ತಾ ಇದ್ದಾರೆ ಅತಿಥಿ ಶಿಕ್ಷಕರು. ಇನ್ನೂ 3,000 ನನ್ನ ಹತ್ರ ಸ್ಟ್ಯಾಂಡ್ ಬೈ ಇದೆ, ಯಾರಾದರೂ ಕೇಳಿದರೆ ಮತ್ತೆ ಅಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆನೂ ಇಟ್ಕೊಂಡಿದ್ದೀವಿ. ಅಂದರೆ ಹೆಚ್ಚುವರಿಯಾಗಿ ಅತಿಥಿ ಶಿಕ್ಷಕರ ಒಂದು ಸಮಸ್ಯೆ ನೀಗಿಸೋದಕ್ಕೆ ಅತಿಥಿ ಶಿಕ್ಷಕರದ್ದು ಇದಿದೆ. ಅವ್ರ ಟೈಮಲ್ಲಿ ಬರೀ 5,000 ತೊಗೊಂಡಿದ್ದಾರೆ. ನಾವು ಬಂದಮೇಲೆ, ನಮ್ಮ ಸರ್ಕಾರ ಬಂದಮೇಲೆ 13,500ಕ್ಕೆ ನಾವು ಅಟೆಂಪ್ಟ್ ಮಾಡಿದ್ವಿ. ಕೋರ್ಟ್ ಮ್ಯಾಟ್ರ್ ಬಂದಾಗ ಈಗಾಗಲೇ 12,000 ಜನರು, ಅಂದರೆ 11,400 ಚಿಲ್ಲರೆ, 11,500 ಜನರು ಈಗಾಗಲೇ ಕೆಲಸ ತೊಗೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ಪಾಠ ಹೇಳ್ಕೊಡ್ತಾ ಇದ್ದಾರೆ, ಪರ್ಮನೆಂಟ್ ಟೀಚರ್ಸ್. ನಾನು ಹೇಳೋದು, ನೀವು ಜನವರಿಗೆ ನಾನು ಹೇಳಿದ್ನಲ್ಲ, ಜನವರಿಗೆ ನೀವೆಲ್ಲ ಸುಮಾರು ಪ್ರಶ್ನೆ ಕೇಳ್ತಾ ಇದ್ರಿ. ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ಮಧುವರಿಗೆ ಅಂಥದ್ದು ಗೊತ್ತೇ ಇಲ್ಲ ಈ ಟೀಚರ್ಸ್ ಬಗ್ಗೆ, ಅದಕ್ಕೆ ಎಂಥದ್ದು ಕೆಲಸನೇ ಮಾಡ್ತಾರೆ. ಯಾಕೆ ಇವ್ರು ಮಾಡಿರೋ ಹೊಲಸು ನನ್ನ ಮೇಲೆ ಕೊಟ್ಟಿದ್ರು. ನಾನದು ಬಂದು, ಯಾಕೆಂದರೆ ಮಕ್ಕಳಿಗೆ ಟೀಚರ್ಸೇ ಇಲ್ಲ ಅಂದರೆ ಮಕ್ಕಳಿಗೆ ಪಾಠ ಯಾರು ಹೇಳ್ಕೊಡ್ತಾರೆ ಹೇಳಿ ನೋಡೋಣ. ಸೊ ಅದಕ್ಕೆ ಪರ್ಮನೆಂಟ್ ಟೀಚರ್ಸ್ನ 53,000 ಪರ್ಮನೆಂಟ್ ಟೀಚರ್ಸ್ ಬೇಕು ನನಗೆ. 53,000 ಟೀಚರ್ಸ್ನ ತಗೊಳ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ನಿರ್ಧಾರ ಆಗುತ್ತೆ. ಈಗ 10,000 ತೊಗೊಂಡಿದ್ದೀನಿ, ಮತ್ತೆ ಮುಂದೆನೂ ಕೂಡ ನಾವು ಪರ್ಮನೆಂಟ್ ಟೀಚರ್ಸ್ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆಯೋಗದಲ್ಲೂ ಕೂಡ ಹೇಳಿದ್ದಾರೆ, ಬಜೆಟಲ್ಲೂ ಕೂಡ ಹೇಳಿದ್ದಾರೆ. ಆದರೆ ಅನುದಾನಿತ ಶಾಲೆಯಲ್ಲಿ 2015ರಿಂದ 2023ವರೆಗೂ 9 ವರ್ಷ ಆಯಿತು, 24ರವರೆಗೂ ಒಬ್ಬರನ್ನು ತೊಗೊಂಡಿಲ್ಲ ಅನುದಾನಿತ ಶಾಲೆ ಕನ್ನಡ ಮೀಡಿಯಮ್ಸ್ ಸತ್ತೇ ಹೋಗ್ತಾ ಇದ್ದಾವೆ. ಅದಕ್ಕೆ ಈ ಸತಿ ಮಾನ್ಯ ಮುಖ್ಯಮಂತ್ರಿಗಳು 5 ವರ್ಷಕ್ಕೆ, ನಾನು ಕೂಡ ವಿಧಾನಸಭೆಯಲ್ಲಿ ಮೊನ್ನೆ ಹೇಳಿದೆ, ಎಲ್ಲ ಅಪ್ಪರ್ ಹೌಸಲ್ಲೂ ಕೂಡ ಭಾಳ ಹೇಳ್ತಾ ಇದ್ರು, 5,000 ಜನರನ್ನ ಟೀಚರ್ಸ್ನ ತಗೊಳ್ತಕ್ಕಂಥದ್ದನ್ನು ಈಗಾಗಲೇ ಓಕೆ ಮಾಡಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟು ಓಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಅಫಿಷಿಯಲ್ ಆಗಿ ನಾವೇನು ಕ್ರಮ ತಗೊಳ್ಬೇಕು. ಯಾಕೆಂದರೆ ಅನುದಾನಿತ ಶಾಲೆ ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ, ಸರ್ಕಾರಿ ಶಾಲೆ ಮಾಡದೇ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಅನುದಾನಿತ ಶಾಲೆಗಳನ್ನು ಬೇರೆಯವ್ರು ಮಾಡಿ ಸರ್ಕಾರಕ್ಕೆ ಸಹಾಯ ಆಗ್ತಾ ಇತ್ತು.
ಅದಕ್ಕೆ ನಾವು ಸಂಬಳ ಕೊಡ್ತಾ ಇದ್ವಿ. ಈ ಸಂಬಳ ಕೊಡೋದು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅನುದಾನಿತ ಶಾಲೆನ ಅದು ಕನ್ನಡ ಮೀಡಿಯಮ್ನ ಹಾಗೆ ಮರೆತು ಬಿಟ್ರೆ ಅದನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದಾಗ್ತದೆ. ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯವರು ಅದನ್ನು ವಿಶೇಷವಾಗಿ ಮಧು ಕನ್ನಡ ಮೀಡಿಯಂ ಉಳಿಬೇಕು, ಅವ್ರಿಗೆ ಸಹಕಾರ ಮಾಡಬೇಕು, ಎಷ್ಟು ಖರ್ಚಾದರೂ ಪರವಾಗಿಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಇವತ್ತು 5 ವರ್ಷಕ್ಕೆ ಅದು ಎಷ್ಟು ಟೀಚರ್ಸ್ ಬರ್ತಾರೆ ಗೊತ್ತಿಲ್ಲ, ಸುಮಾರು ಏನಾದ್ರು ಚೀಟಿ ಇದ್ದರೆ ಇಲ್ಲಿ ಕೊಟ್ಟರೆ ನಾನು ತೊಗೊಳ್ತೀನಿ. ಸುಮಾರು 4,000 ಚಿಲ್ಡ್ರನು 5,000 ಟೀಚರ್ಸ್ ಆಗ್ಬೋದು. ಅನುದಾನಿತ ಶಾಲೆ 9 ವರ್ಷದಿಂದ ತಗೊಳ್ಳದೇ ಇರ್ತಕ್ಕಂಥದ್ದು 5 ವರ್ಷಕ್ಕೆ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಈಗ ನಾವು ಆದಷ್ಟು ಬೇಗ ಆ ಪ್ರಕ್ರಿಯೆಯನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಇನ್ಮೇಲೆ ಅದು ನೋಟಿಫಿಕೇಶನ್ ಅದೆಲ್ಲ ಪರ್ಮಿಷನ್ ಅಷ್ಟೇ, ಅದನ್ನು ಹೊಸದಾಗಿ ಇಟ್ಸ್ ಎ ಪರ್ಮನೆಂಟ್ ಪೋಸ್ಟ್. ಏನಾಗ್ತದೆ, ನಾ ಹೇಳಿದ್ನಲ್ಲ, ಇಷ್ಟು ವರ್ಷ ಎಲ್ಲ ಬ್ಯಾಕ್ಲಾಗ್ನ ತಂದುಬಿಟ್ಟು ನನ್ನ ಮೇಲೆ ಹೇರ್ಬಿಟ್ರು. ಕಾರಣ ಬೇಕಾದಷ್ಟು ಸರ್ಕಾರಗಳಿದಾವೆ, ಇಲ್ಲ ಅಂದ. ಬಟ್ ಕನ್ಸಿಕ್ಯೂಟಿವ್ BJP ಅವ್ರು ಏನೇನು ಮಾತಾಡ್ತಾ ಇದ್ದಾರೆ ಅವ್ರು ಮಾಡಬೇಕಾಗಿತ್ತು. 2015ರಿಂದ 2020 ಈಗ ತಗೊಳ್ಳೋದಕ್ಕೆ ಅನುದಾನಿತ ಶಾಲೆಯಲ್ಲಿ FD ಇಂದನೂ ಕ್ಲಿಯರ್ ಆಯ್ತು. FD ಅದು ಬೇಕಾ, ದುಡ್ಡು ಬೇಕಾ, ಯಾವ್ದಾದಿದೆ ಎಲ್ಲದನ್ನು ಕ್ಲಿಯರ್ ಆಯ್ತು. ಸೊ ನೋ ಪ್ರಾಬ್ಲಮ್. ಅದು ಒಂದು ಹಂತ. ಮತ್ತೆ ನೆಕ್ಸ್ಟ್ ಇಯರಿಗೆ ಮತ್ತೆ ತಗೋತೀನಿ. ನಾನು ಅಷ್ಟು ಈಸಿಯಾಗಿ ಬಿಡಲ್ಲ, ಯಾಕೆಂದ್ರೆ ಅನುದಾನಿತ ಶಾಲೆ ಉಳಿಬೇಕು. 5 ವರ್ಷಕ್ಕೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಚಂದ್ರಕಾಂತ್ ಅವರೇ ನನಗೆ ಗೊತ್ತಿಲ್ಲ, ಅದನ್ನು ಈಗ ಕೊಡ್ತೀನಿ ನಾನು ಇವಾಗಲೇ. 5 ವರ್ಷಕ್ಕೆ ಎಲ್ಲ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತಕ್ಕಂಥದ್ದು ಅನುದಾನಿತ ಶಾಲೆಗಳಿಗೆ ನಾವು ಅದನ್ನ ಪರ್ಮಿಷನ್ ಕೊಡ್ತೀವಿ. ಬಿಕಾಸ್ ಕನ್ನಡ ಮೀಡಿಯಮ್ಮು ಅವೆಲ್ಲ ಕನ್ನಡ ಮೀಡಿಯಮ್ಮು ಉಳಿಸ್ಬೇಕದು ನಮ್ಮ ಜವಾಬ್ದಾರಿ. ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದು ಒಂದು ಭಾಗ. ಓಕೆ, ಇದು ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ದು.